ಕಟ್ ಮಾಡ್ದಂಗ ಅಂದಂಗ ಯಾವತ್ತು ಈ ಪರಮೇಶಿ ಸುಳ್ಳು ಹೇಳಂಗಿಲ್ಲ. ಲೇ ಬಸವ ಭಕ್ತ ಆ ಭಕ್ತ ನೋಡಿದ್ರ ನಾವು ಹೊಡಿತಾನ ಸತ್ತ ಹೋಗ್ತಾನ ನೋಡಿ ಮಾಸ್ತರ ದಾದಾಜಿ ಕೊಂಡ ದೇವ ಗುರುವಿನ ಹತ್ರ ಕುದುರೆ ಸವಾರಿ ಮಾಡುವ ಕಲಿತಾರ. ಕುದುರೆ ಮ್ಯಾಗ ಕುತ್ಕೊಂಡು ನಿಮ್ಮಂತವರ ರುಂಡ ಹೊಡೆ ವಿದ್ಯೆ ಕಲಿತಾರ. ಕುದುರೆ ಮ್ಯಾಗ ಹೆಂಗ ಕುಂದಿರ್ಬೇಕ, ಸವಾರಿ ಹೆಂಗ್ ಮಾಡ್ಬೇಕು, ಹೋಗ್ತಾ ಎದುರಾಳಿನ ಹೆಂಗ್ ಹೊಡಿಬೇಕಂತ ದಾದಾಜಿ ಕೊಂಡದೇವ ಗುರುವಿನ ಹತ್ರ ಶಸ್ತ್ರಾಸ್ತ್ರ ವಿದ್ಯೆ ಕಲಿತಾರ. ಇನ್ನ ರಾಮದಾಸ ಗುರುವಿನ ಹತ್ರ ಏನ ಕಲಿತಾರ? ಶಿವಾಜಿ ಸೌರ್ಯ ನೋಡಿ ಒಗದು ತುಕಾರಾಮರ ಹೆಂಗ್ ಬಂದದ ಐತೆನ? ನೀ ಅದ್ನ ಪಡ ಹೇಳಿದಲ್ಲ, ಈಗ ಆನ್ ಮಾಡ್ಕೊಂಡು ಹೇಳಿ ನೋಡೋಣ. ಹೇಳ ತಿಂಡಿದ್ರಿ ನನ್ನ ಮಾಸ್ತರ ಇವಾಗ ಇದೊಂದ ಪ್ರಿಪೇರ್ ಆಗಿ ಬಂದಾನ. ಇವಾಗ ರೂಮ್ ಐತಿ ನೋಡ. ರೈತ ಬಿತ್ತಬೇಕಾದ್ರ ಶ್ರಮ ಪಟ್ಟು ಬಿತ್ತಿದ್ರೆ ಬೆಳಿ ಉಣ್ಣಾಕ ಬೆಳಿ ಬರ್ತೈತಿ. ಹಂಗ ಬಿತ್ತಿ ಗೊಬ್ಬರ ಎಲ್ಲ ಕುಂತಿ ನಂಗ ಮನೆಗೆ ಹೋದ್ರೆ ಬೆಳಿ ಬರ್ತೈತೆ. ಹುಚ್ಚಬಿಗಿ ರೂಮ್ ಮಾಡ್ಬೇಕ, ಓದಬೇಕ. ಎಷ್ಟು ಓದತಿ, ಎಷ್ಟು ಸ್ಟಡಿ ಮಾಡ್ತಿ, ಅದಕ್ಕೆ ಪ್ರತಿಫಲ ಸಿಗ್ತೈತಿ. ಅವ್ ಯಾವಾಗ ಹೋಗ್ತಾನ ಅವಾಗ ಪೆಟ್ಟಿಗೆ ಇಡ್ತಾನಂತ. ಹೌದೇವ ಪೆಟ್ಟಿಗೆ ದುಡಿಮೆಗೆ ತಕ್ಕಷ್ಟು ಫಲ ಇರ್ತೈತ ನಮ್ಮ ಮಾಸ್ತರ. ದುಡಿಮೆಗೆ ತಕ್ಕಷ್ಟು ಫಲ ಪಡಿ. ಹಂಗ ಯಾರ್ಯಾರು ಏನಾರು ಹೇಳ್ತಾರ ಅಂತ ಹೇಳಿ ನಾನು ಇಲ್ಲಿ ಬಂದು ಭಜನಿಗೆ ಇವತ್ತ ಹಿಡಿದು ನೋಡ ಪೆಟ್ಟಿಗೆ ಕರ್ಕೊಳಂಗಿಲ್ಲ. ಈಗ ಮಾಡಾಕತ್ತಿ ನೋಡಿ, ಹೆಚ್ಚು ಕಡಿಮೆ ತಿನ್ನಕ್ಕೆ ಹಂಗ ತಿನ್ನಕ್ತಿ ಹಂಗಾಕತ್ತಿನ ಬಾಳೆ ಕೇಳ. ಶಿವಾಜಿ ಜೀಜಾಬಾಯಿ ಮತ್ತು ಶಹಾಜಿ ಭೋಸ್ಲೆ ಅವರಿಗೆ ಎಷ್ಟನೇ ಮಗ ಅಂತ ಕೇಳ. ಜೀಜಾಬಾಯಿ ಉದರದಾಗ ಹುಟ್ಟಿದ ಶಿವಾಜಿ ಒಂದನೇ ಮಗ ನನ್ನ ಹುಟ್ಟಿನ ಪ್ರಕಾರ. ಹಂಗಾದ್ರೆ ಶಿವಾಜಿಗೆ ಎಷ್ಟು ಮಂದಿ ಹೆಂಡ್ರಿದ್ರ? ಒಂದೇ ಹೆಂಡತಿ ಯಾರ ಮಗಳ? ಅವನು ಎಲ್ಲಿ ಮದುವೆ ಮಾಡಿದ್ರು? ಪಟ್ಟನ ಮೈಕ್ ಆನ್ ಮಾಡ್ಕೊಂಡು ಹೇಳಿ ಏನ? ಗಯಾ ಕ್ಷೇತ್ರ ಅಂದ್ರ ಪಿತೃಗಳ ದೇವತೆಗಳ ಕ್ಷೇತ್ರ. ನನ್ನ ಬುಕ್ನ್ಯಾಗ ಸ್ಕಂದ ಪುರಾಣ 186 ಪೇಜ್ನ್ಯಾಗ ಗಯಾ ಕ್ಷೇತ್ರದ ತೀರ್ಥ ಅಂತಂದ್ರ ಪಿತೃಗಳಲ್ಲಿ ಮೋಕ್ಷ ಹೊಂದ ತೀರ್ಥ ಅದ. ಅದು ನಂದೈತಿ, ನಿಂದ್ರಾಗ ಬೇರೆ ಇರ್ಬೋದ? ತೋರ್ಸಂದ್ರ ಬೇಕಾದ್ರೆ ಈಗ ತೋರ್ಸ್ತಾನೆ. ಮತ್ತೆ ಈಗ ಅಪ್ಪನ ಅಡಿಗಿನ ನಮ್ಮ ಕೊಟ್ಟ ಹಿಂಗ ವಾದ ಹಾಕ್ತವ್ರು ಯಾರು ಓದಿಲ್ಲ. ನೀವು ಬರಂಗಿಲ್ಲ, ಶಿವಾಜಿನ ಅಷ್ಟ ಬಂದ ನೀವು ಅಂತಾನೆ. ಈಗೇನ್ ಹಾಡಕತ್ತಿ ಒಂದೊತ್ತಾಜ್ಞಾಗ ಕೂಡಿಕೊಂಡ ಉಂಡಿ ಯಾರು ಉಂಡ್ರ ಉಂಡರನ ಏನ ಇದ ಉಂಡಿಗಂಡತಿ ಕೃಷ್ಣ ಕೃಷ್ಣ ಅಂತಾನ. ಹೌದಾ? ಕೃಷ್ಣ ಅವ ಶ್ರೀ ಕೃಷ್ಣ, ಇವ ಪರಮಾತ್ಮ. ಒಳ್ಳೆ ಕಲಾವಿದ. ನೀ ಮುಂದೆ ಬರ ಬೆಳಕಿಗೆ ಇಲ್ಲಿ ನೋಡ. ನಂದು ಹಂಗತಿ ಹಾಡ. ಶಿವಾಜಿ ಮಹಾರಾಜ ದುಷ್ಟ ಅಫಜಲ್ ಖಾನ್ಗ ಹೇಳ್ತಾನೆ. ಏನ್ ಹೇಳ್ತಾನ? ರೇ ಮಗನ, ಹಿಂದ್ ಬಂದು ಬೆನ್ನಿಗೆ ಚೂರಿ ಹಾಕಕ್ ಬಂದಿಯಲ್ಲೋ ಹದಕಟ್ ಮಗನ, ನಿಮ್ಮಪ್ಪ ಹುಟ್ಟಿದ್ರೆ ಇದ್ರ ಬಾ ಅಂತಾನ. ಯಾರ? ನಮ್ಮ ಶಿವಾಜಿ ಶರಣ. ಬುಕ್ ತೆಗಿ ಅಂದ್ರೆ ತೆಗೆದು ತೋರಿಸ್ತಾನೆ. ತಮ್ಮಗಲೇ ಹುಡುಗ ನೋಡೋಣ. ಶಾಲೆಯಾಗ ಇಲ್ಲಿ ನಮ್ಮ ಮಹಾರಾಜರು ಏನಂತಾರ? ಶಿವಾಜಿ ರಾಜರ ಯಾರಿ ಹುಟ್ಟಿಗೆ ದುಷ್ಟ ಕುಶಲಕಾನ ಕದ್ದ ಬಂದಿದೆ ಕೊಲ್ಲಾಕ ನನ್ನ. ನಿಮ್ಮ ಅಪ್ಪನ ಹುಟ್ಟಿದ್ರ ಮಗನ ಮುಟ್ಲೆಗೆ ಹೊತ್ತ ನನ್ನ. ಮರಾಠ ಕುಲದಾಗ ಹುಟ್ಟಿಯ ಬಂದನು ಕೊಡ್ತಲಿ ಮಗನ ಮಣ್ಣ. ಯಾರಂತಾರ? ಶಿವಾಜಿ ಅಂತಾನ. ಯಾರಿಗೆ ಹುಟ್ಟಿದಿ
ನಮ್ಮ ರಾಜದ ಅನ್ನ ತಿಂದು ನಮಗ ತೆರಿಗೆ ಬಿದ್ದೀರಿ ಅಂದ್ರ ಈ ಮಾತೃ ಭೂಮಿ ತಾಯಿಯಲ್ಲಿ ಹಾಲು ಕೊಡದ ಈ ಶಿವಾಜಿ ನನ್ನ ಹತ್ರ ಎಷ್ಟು ಪವರ್ ಇರಬಾರ್ದ್ರೆ ಜಲಕಾನ ಲೇ ಮೌಲ್ಯರ ಮಕ್ಕ ಇವತ್ತು ಅಂತ ಶಿವಾಜಿ ಅಂತಾನ ಏನಂತಾನ ತಿಂಗ ಬೆಳಿ ಬಿಡೋದಿಲ್ಲ ಕಡಿತಲಿಗೋಣ ನಿನ್ನ ಅಪ್ಪಗ ಶಿವಾಜಿ 16ನೇ ವಯಸ್ಸಿನಾಗ ಪ್ರತಾಪಗಡ ಎಂಬ ಕೋಟೆಯಲ್ಲಿ ಯುದ್ಧ ಮಾಡಿ ಈ ದುಷ್ಟ ಅಫಜಲಖಾನನ್ನ ತನ್ನ ಸಿಂಹದ ಉಗುರು ಅಂತ ಕತ್ತಿ ಇರ್ತೈತಿ. ಅದಕ್ಕೆ ಇನ್ನೊಂದು ಹೆಸರು ಐತಿ, ಏನೈತಿ ಹೇಳ. ಇಲ್ಲೇ ದುಷ್ಟ ಅಫಜಲಖಾನನ 12ನೇ ವಯಸ್ಸಿನಲ್ಲಿ ಯುದ್ಧ ಮಾಡುವಾಗ ಕೊಂದುವಾಗ ಆ ಕತ್ತಿ ಅವತ್ತ ಫಸ್ಟ್ ಹಿಡಿದಿತ್ತು. ಹಂಗಾದ್ರೆ ಆ ಕತ್ತಿ ಹೆಸರು ಏನಪ್ಪಾ ಅಂದ್ರ ಸಿಂಹದ ಉಗುರು. ಒಂದ್ರಾಗ ಹಂಗೈತಿ, ಒಂದ್ರಾಗ ಹುಲಿ ಉಗುರು ಅಂತ ಐತಿ. ನೀ ಯಾತರ ಆಯ್ಕೆ ಮಾಡುದು? 3 ಹುಲಿ ಉಗುರು ಎಂಬ ಕತ್ತಿ ತಗೊಂಡ ಈ ದುಷ್ಟ ಅಫಜಲಖಾನನ ಹೊಟ್ಟಿ ಬಗದನ ಯಾರ? ಶಿವಾಜಿ ಶರಣ. ಮುಂದೇನಾತ ನೀ ಹೇಳಬೇಕ. ಯಾಕಂದ್ರೆ ನೀವು 9 ದಿವಸ ಬಡ್ದಂಗ ಮಾಡ್ದವ್ರ, ನಾವ್ 1 ದಿವಸ ಮಾಡವ್ರ. ಪ್ರತಾಪಗಢದ